ಓಂ ಸಾಯಿರಾಮ್. ಎಲ್ಲ ನಮ್ಮ ಸಾಯಿ ಕುಟುಂಬಕ್ಕೆ ಹೃದಯಪೂರ್ವಕ ನಮಸ್ಕಾರ. ನಿಮ್ಮ ಜೀವನದಲ್ಲಿ ಕಷ್ಟಗಳು ಹೆಚ್ಚಾಗಿವೆ ಅಂತ ಇವತ್ತು ರಾತ್ರಿ ನೀವು ಕಣ್ಣೀರು ಹಾಕುತ್ತಾ ಮಲಗುತ್ತಿದ್ದೀರಾ. ಎಲ್ಲರೂ ನನ್ನನ್ನು ಕೈಬಿಟ್ಟರೂ ನನ್ನ ಸಮಸ್ಯೆಗಳಿಗೆ ಕೊನೆಯಿಲ್ಲವೇ ಎಂದು ಒಂಟಿತನದಿಂದ ಕೊರಗುತ್ತಾ ಇದ್ದೀರಾ. ಹಾಗಾದರೆ ನಿಲ್ಲಿ. ಈ ವಿಡಿಯೋ ನಿಮ್ಮ ಮೊಬೈಲ್ ಸ್ಕ್ರೀನ್ ಮೇಲೆ ಸುಮ್ಮನೆ ಬಂದಿಲ್ಲ. ಸ್ವತಃ ಶಿರ್ಡಿ ಸಾಯಿಬಾಬಾ ಅವರೇ ಇವತ್ತು ರಾತ್ರಿ ನಿಮಗೆ ಒಂದು ಪರಮ ರಹಸ್ಯದ ಸಂದೇಶ ಕಳುಹಿಸಿದ್ದಾರೆ. ಹೌದು, ಬಾಬಾ ನಿಮ್ಮ ಜೊತೆ ಮಾತನಾಡಲು ಬಂದಿದ್ದಾರೆ. ಈ ವಿಡಿಯೋವನ್ನು ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ, ಯಾಕಂದರೆ ಇವತ್ತಿನಿಂದಲೇ ನಿಮ್ಮ ಕಷ್ಟಗಳೆಲ್ಲವೂ ದೂರವಾಗಲಿವೆ. ಸ್ನೇಹಿತರೆ, ಬಾಬಾ ಅವರ ಈ ಪವಾಡದ ಸಂದೇಶ ಇವತ್ತು ನಿಮ್ಮನ್ನು ತಲುಪಿದೆ ಎಂದರೆ ನೀವು ಬಾಬಾ ಅವರ ಪರಮ ಭಕ್ತರು ಎಂದೇ ಅರ್ಥ. ಸಾಯಿಯ ಈ ಕೃಪೆ ಎಲ್ಲರಿಗೂ ಸಿಗಲಿ ಎಂದು ತಕ್ಷಣವೇ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ನಮ್ಮ ಸಾಯಿ ಪರಿವಾರಕ್ಕೆ ಸೇರಲು ಈಗಲೇ ಕೆಳಗಿರುವ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಬೆಲ್ಲೈಕಾನ್ ಕ್ಲಿಕ್ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ಭಕ್ತಿಯಿಂದ ಓಂ ಸಾಯಿರಾಮ್ ಅಂತ ಬರೆಯಿರಿ. ನಿಮ್ಮ ಒಂದು ಕಮೆಂಟ್ ಬಾಬಾ ಅವರ ಆಶೀರ್ವಾದವನ್ನು ನಿಮ್ಮ ಮನೆಗೆ ತರುತ್ತದೆ. ನನ್ನ ಪ್ರೀತಿಯ ಮಕ್ಕಳೇ, ನೀವು ದಿನವಿಡೀ ಪಟ್ಟ ಕಷ್ಟ, ಅನುಭವಿಸಿದ ಅವಮಾನ, ಮೌನವಾಗಿ ಸುರಿಸಿದ ಕಣ್ಣೀರು ಎಲ್ಲವೂ ನನಗೆ ಗೊತ್ತು. ನಾನು ನಿನ್ನನ್ನು ಕೈಬಿಟ್ಟಿದ್ದೇನೆ ಎಂದು ನೀನು ಅಂದುಕೊಂಡಿದ್ದೀಯಾ? ಇಲ್ಲ ಮಗನೇ, ಎತ್ತ ತಾಯಿ ತನ್ನ ಮಗುವನ್ನು ಮರೆತರೂ ಈ ಸಾಯಿ ತನ್ನ ಭಕ್ತರನ್ನು ಎಂದಿಗೂ ಮರೆಯುವುದಿಲ್ಲ. ಯಾವಾಗ ನಿನ್ನ ಜೀವನದಲ್ಲಿ ಕಷ್ಟಗಳು ಮಿತಿಮೀರುತ್ತವೆಯೋ ಆಗ ನನ್ನ ಪವಾಡಗಳು ಶುರುವಾಗುತ್ತವೆ ಎಂಬುದನ್ನು ನೆನಪಿಡು. ಸದ್ಯಕ್ಕೆ ನಿನ್ನ ಪರಿಸ್ಥಿತಿ ಸರಿಯಿಲ್ಲದಿರಬಹುದು, ಆದರೆ ಕಾಲ ಯಾವಾಗಲೂ ಒಂದೇ ಥರ ಇರುವುದಿಲ್ಲ. ನೀನು ನಂಬಿರುವ ವ್ಯಕ್ತಿಗಳು ನಿನಗೆ ಮೋಸ ಮಾಡಿರಬಹುದು. ನಿನ್ನವರು ಅಂದುಕೊಂಡವರೇ ನಿನ್ನನ್ನು ದೂರ ತಳ್ಳಿರಬಹುದು. ಆದರೆ ಯಾರೂ ಇಲ್ಲದಿದ್ದರೂ ನಿನ್ನ ಬೆನ್ನ ಹಿಂದೆ ಈ ಸಾಯಿ ಇದ್ದಾನೆ. ನಿನ್ನ ಮನಸ್ಸಿನಲ್ಲಿರುವ ಆ ಒಂದು ದೊಡ್ಡ ಆಸೆ, ಆ ಒಂದು ಕೋರಿಕೆ ನನಗೆ ಗೊತ್ತು. ಅದಕ್ಕಾಗಿ ನೀನು ದಿನ ರಾತ್ರಿ ಪ್ರಾರ್ಥಿಸುತ್ತಿದ್ದೀಯಾ ಅಲ್ಲವಾ? ಇವತ್ತು ರಾತ್ರಿ ನಾನು ನಿನಗೆ ಮಾತು ಕೊಡುತ್ತಿದ್ದೇನೆ. ಧೃತಿಗೆಡಬೇಡ, ಧೈರ್ಯವಾಗಿರು. ಶೀಘ್ರದಲ್ಲೇ ನಿನ್ನ ಆಸೆ ಈಡೇರಲಿದೆ. ನಿನ್ನ ಕಷ್ಟದ ದಿನಗಳು ಮುಗಿದು ನಿನ್ನ ಮುಖದಲ್ಲಿ ಸಂತೋಷದ ನಗು ಬರುವ ಸಮಯ ಹತ್ತಿರ ಬಂದಿದೆ. ಈ ವಿಡಿಯೋವನ್ನು ಇಲ್ಲಿವರೆಗೆ ನೋಡುತ್ತಿದ್ದೀರಾ ಅಂದರೆ ಬಾಬಾ ನಿಮ್ಮ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡಿದ್ದಾರೆ ಎಂದೇ ಅರ್ಥ. ಬಾಬಾ ಹೇಳುತ್ತಾರೆ, ನನ್ನನ್ನು ನಂಬಿದವರನ್ನು ನಾನು ಎಂದಿಗೂ ಭಿಕ್ಷುಕರನ್ನಾಗಿ ಮಾಡುವುದಿಲ್ಲ. ನಿನ್ನ ತಾಳ್ಮೆ ಮತ್ತು ಭಕ್ತಿಗೆ ಸಿಗಬೇಕಾದ ಪ್ರತಿಫಲ ಇವತ್ತಿನಿಂದಲೇ ನಿನ್ನನ್ನು ಹುಡುಕಿಕೊಂಡು ಬರಲಿದೆ. ನಿಮ್ಮ ಮನೆಯಲ್ಲಿ ಧನ ಧಾನ್ಯದ ಕೊರತೆ ಇರಲಿ, ಆರೋಗ್ಯದ ಸಮಸ್ಯೆ ಇರಲಿ ಅಥವಾ ಮಾನಸಿಕ ನೆಮ್ಮದಿ ಇಲ್ಲದಿರಲಿ, ಇವತ್ತು ರಾತ್ರಿ ಮಲಗುವ ಮುನ್ನ ಎಲ್ಲವನ್ನು ನನ್ನ ಪಾದಗಳಿಗೆ ಒಪ್ಪಿಸಿಬಿಡು. ಬಾಬಾ ನೀನೇ ಗತಿ ಎಂದು ನಿಶ್ಚಿಂತೆಯಿಂದ ಕಣ್ಣು ಮುಚ್ಚಿ ಮಲಗು. ನಾಳೆ ಬೆಳಗ್ಗೆ ನೀನು ಏಳುವಾಗ ಒಂದು ಶುಭ ಸಮಾಚಾರ ನಿನ್ನನ್ನು ಹುಡುಕಿಕೊಂಡು ಬರುತ್ತದೆ. ಮಗು, ಬಾಬಾ ಅವರ ಈ ಅದ್ಭುತ ಸಂದೇಶ ಕೇವಲ ನಿಮ್ಮ ಹತ್ತಿರವೇ ಉಳಿಯಬಾರದು. ಜಗತ್ತಿನಲ್ಲಿ ಎಷ್ಟೋ ಜನರು ಕಷ್ಟದಲ್ಲಿದ್ದಾರೆ, ನೆಮ್ಮದಿ ಇಲ್ಲದೆ ತೊಳಲಾಡುತ್ತಿದ್ದಾರೆ. ನಿಮ್ಮ ವಾಟ್ಸಪ್ ಮತ್ತು ಫೇಸ್ಬುಕ್ನಲ್ಲಿರುವ ನಿಮ್ಮ ಸ್ನೇಹಿತರಿಗೆ ಮತ್ತು ಕುಟುಂಬದವರಿಗೆ ಈ ವಿಡಿಯೋವನ್ನು ಈಗಲೇ ಶೇರ್ ಮಾಡಿ. ನಿಮ್ಮ ಒಂದು ಶೇರ್ನಿಂದ ಇನ್ನೊಬ್ಬರ ಜೀವನದಲ್ಲಿ ಭರವಸೆ ಮೂಡಿದರೆ ಆ ಪುಣ್ಯ ನಿಮ್ಮನ್ನು ಮತ್ತು ನಿಮ್ಮ ಕುಟುಂಬವನ್ನು ರಕ್ಷಿಸುತ್ತದೆ. ಕೊನೆಯದಾಗಿ ನಿಮ್ಮ ಮನಸ್ಸಿನ ಕಷ್ಟಗಳನ್ನು ಕಮೆಂಟ್ನಲ್ಲಿ ಬಾಬಾ ಅವರ ಜೊತೆ ಹಂಚಿಕೊಳ್ಳಿ. ಕಮೆಂಟ್ನಲ್ಲಿ ಓಂ ಸಾಯಿರಾಮ್ ಅಥವಾ ಜೈ ಸಾಯಿರಾಮ್ ಎಂದು ಬರೆಯಲು ಮರೆಯಬೇಡಿ. ನನ್ನ ಪ್ರೀತಿಯ ಸಾಯಿ ಪರಿವಾರದವರೇ, ನಮ್ಮ ಈ ಚಾನಲ್ ಬರದೆ ವಿಡಿಯೋ ನೋಡುವ ಜಾಗ ಅಷ್ಟೇ ಅಲ್ಲ, ಇದು ಬಾಬಾ ಅವರನ್ನು ನಂಬಿದ ಒಂದು ಪವಿತ್ರ ಕುಟುಂಬ. ಇವತ್ತು ನಿಮ್ಮೆಲ್ಲರಿಗೂ ಒಂದು ಸಣ್ಣ ವಿನಂತಿ. ನಿಮ್ಮಲ್ಲಿ ಯಾರಿಗೆ ಬಾಬಾ ಅವರ ಜೊತೆ ಇನ್ನೂ ಹತ್ತಿರ ಇರಬೇಕು ಅಂತ ಆಸೆ ಇದೆಯೋ ಅವರಿಗಾಗಿ ನಮ್ಮ ಚಾನಲ್ನಲ್ಲಿ ಮೆಂಬರ್ಶಿಪ್ ಜಾಯಿನ್ ಬಟನ್ ಓಪನ್ ಮಾಡಲಾಗಿದೆ. ಸಬ್ಸ್ಕ್ರೈಬ್ ಪಕ್ಕದಲ್ಲೇ ಇರೋ ಆ ಜಾಯಿನ್ ಬಟನ್ ಪ್ರೆಸ್ ಮಾಡಿ ನೀವು ನಮ್ಮ ಚಾನಲ್ನ ವಿಶೇಷ ಸದಸ್ಯರಾಗಬಹುದು. ಇದರಿಂದ ಬರುವ ಪುಟ್ಟ ಸಹಾಯ ನಮ್ಮ ಚಾನಲನ್ನು
ಇನ್ನೂ ಉತ್ತಮಗೊಳಿಸಲು ಮತ್ತು ಬಾಬಾ ಅವರ ಸಂದೇಶವನ್ನು ಹೆಚ್ಚು ಜನರಿಗೆ ತಲುಪಿಸಲು ಸಹಾಯ ಮಾಡುತ್ತದೆ. ನಿಮಗೆ ಇಷ್ಟವಿದ್ದರೆ ಮಾತ್ರ ಜಾಯಿನ್ ಆಗಿ ಬಾಬಾವರ ಸೇವೆಯಲ್ಲಿ ಭಾಗಿಯಾಗಿ. ಹಾಗೆಯೇ ಪ್ರತಿದಿನದ ಸಾಯಿ ಸಂದೇಶಗಳು, ಬಾಬಾವರ ಫೋಟೋಗಳು ಮತ್ತು ಪವಾಡದ ಮಾತುಗಳು ನೇರವಾಗಿ ನಿಮ್ಮ ಮೊಬೈಲ್ಗೆ ಬರಬೇಕಾದರೆ ನಿಮಗೆ ಒಂದು ವಾಟ್ಸಪ್ ಗ್ರೂಪ್ ಲಿಂಕನ್ನು ಕೆಳಗೆ ಡಿಸ್ಕ್ರಿಪ್ಷನ್ ಮತ್ತು ಮೊದಲ ಕಮೆಂಟ್ನಲ್ಲಿ ಪಿನ್ ಮಾಡಿದ್ದೇನೆ. ಈ ವಿಡಿಯೋ ಮುಗಿದ ಮೇಲೆ ಆ ಲಿಂಕ್ ಕ್ಲಿಕ್ ಮಾಡಿ ಗ್ರೂಪ್ಗೆ ಜಾಯ್ನ್ ಆಗಿ. ದಿನಪೂರ್ತಿ ಬಾಬಾ ಅವರ ರಕ್ಷಣೆ ನಿಮ್ಮೊಂದಿಗಿರುತ್ತದೆ. ಬನ್ನಿ, ಇವತ್ತಿನ ಮುಖ್ಯ ಸಂದೇಶವನ್ನು ಯಾವುದೇ ಲೈಕ್ ಸಬ್ಸ್ಕ್ರೈಬ್ನ ಗೊಂದಲವಿಲ್ಲದೆ ಮನಸ್ಸನ್ನು ಪ್ರಶಾಂತವಾಗಿಟ್ಟುಕೊಂಡು ಕೊನೆಯವರೆಗೂ ಆಲಿಸಿ. ನನ್ನ ಪ್ರೀತಿಯ ಮಗನೇ, ನನ್ನ ಪ್ರೀತಿಯ ಮಗಳೇ, ಈಗ ನಿನ್ನ ಮನಸ್ಸಿನಲ್ಲಿ ಓಡುತ್ತಿರುವ ಆ ಒಂದು ಆತಂಕ ನನಗೆ ಗೊತ್ತು. ನೀನು ಎಲ್ಲರ ಎದುರು ನಗುತ್ತಾ ನಟಿಸುತ್ತಿದ್ದೀಯಾ, ಆದರೆ ಒಳಗೆ ಒಂಟಿಯಾಗಿ ನರಳುತ್ತಿದ್ದೀಯಾ. ಎಲ್ಲವೂ ಮುಗಿದು ಹೋಯಿತು, ನನ್ನ ಬದುಕು ಇಷ್ಟೇನಾ ಬಾಬಾ ಎಂದು ಇವತ್ತು ರಾತ್ರಿ ನೀನು ಕೇಳುತ್ತಿರುವ ಪ್ರಶ್ನೆ ಶಿರಡಿಯ ದ್ವಾರಕಮೆಯಲ್ಲಿರುವ ನನ್ನ ಹೃದಯಕ್ಕೆ ಬಂದು ಮುಟ್ಟಿದೆ. ನೆನಪಿಟ್ಟಿಕೋ, ನಿನ್ನ ಜೀವನದ ಹಡಗು ಬಿರುಗಾಳಿಯಲ್ಲಿ ಸಿಲುಕಿರಬಹುದು, ಆದರೆ ಅದರ ಚುಕ್ಕಾಣಿ ಈ ಸಾಯಿಯ ಕೈಯಲ್ಲಿದೆ. ಮುಳುಗಲು ನಾನು ಎಂದಿಗೂ ಬಿಡುವುದಿಲ್ಲ. ನೀನು ಕಳೆದುಕೊಂಡ ನೆಮ್ಮದಿ, ನಿನಗೆ ಸಿಗಬೇಕಾದ ಗೌರವ ಮತ್ತು ನಿನ್ನ ಕೈಯಿಂದ ಜಾರಿ ಹೋದ ಹಣ ಎಲ್ಲವನ್ನು ನಿನಗೆ ವಾಪಸ್ ತಂದುಕೊಡುವ ಜವಾಬ್ದಾರಿ ನನ್ನದು. ಯಾರು ನಿನ್ನನ್ನು ಇವತ್ತು ಕೀಳಾಗಿ ನೋಡುತ್ತಿದ್ದಾರೋ, ಯಾರು ನಿನ್ನ ಪರಿಸ್ಥಿತಿಯನ್ನು ನೋಡಿ ನಗುತ್ತಿದ್ದಾರೋ, ಅದೇ ಜನರ ಎದುರು ನೀನು ತಲೆ ಎತ್ತಿ ಗೌರವದಿಂದ ಬದುಕುವಂತೆ ನಾನು ಮಾಡುತ್ತೇನೆ. ಇದು ಸಾಯಿಯ ಮಾತು. ನನ್ನ ಮಾತು ಎಂದಿಗೂ ಸುಳ್ಳಾಗುವುದಿಲ್ಲ. ಇವತ್ತು ರಾತ್ರಿ ನೀನು ಮಲಗುವ ಮುನ್ನ ಒಂದು ಸಣ್ಣ ಕೆಲಸ ಮಾಡು. ನಿನ್ನ ಕಣ್ಣೀರನ್ನು ಒರೆಸಿಕೋ. ನಿನ್ನ ಕೋಪ, ನಿನ್ನ ನಿರಾಶೆ, ನಿನ್ನ ಇಡೀ ಜೀವನದ ಭಾರವನ್ನು ನನ್ನ ಪಾದಗಳ ಬಳಿ ಇಟ್ಟುಬಿಡು. ಮನಸ್ಸಿನಲ್ಲೇ ಅಂದಿಕೋ, ಬಾಬಾ, ಇಂದಿನಿಂದ ನನ್ನ ಜವಾಬ್ದಾರಿ ನಿಮ್ಮದು. ಯಾವಾಗ ನೀನು ನಿನ್ನ ಅಹಂಕಾರ ಮತ್ತು ಚಿಂತೆಯನ್ನು ಬಿಟ್ಟು ನನಗೆ ಶರಣಾಗುತ್ತೀಯೋ, ಆ ಕ್ಷಣವೇ ನಿನ್ನ ಕಷ್ಟಗಳೆಲ್ಲವೂ ಕರಗಿ ನೀರಾಗುತ್ತವೆ. ನಿನ್ನ ಅನಾರೋಗ್ಯ ದೂರವಾಗುತ್ತದೆ. ನಿನ್ನ ಮನೆಯಲ್ಲಿ ಧನ ಧಾನ್ಯದ ಮಳೆ ಸುರಿಯುತ್ತದೆ. ನಿನ್ನ ಉದ್ಯೋಗದಲ್ಲಿ, ವ್ಯಾಪಾರದಲ್ಲಿ ನೀನು ಕಾಣದ ಯಶಸ್ಸನ್ನು ಕಾಣುತ್ತೀಯ. ಬೆಳಕಿನ ಹಬ್ಬ ನಿನ್ನ ಜೀವನದಲ್ಲಿ ಬರಲು ಕತ್ತಲೆಯ ರಾತ್ರಿ ಕರಗಲೇಬೇಕು. ಈಗ ನಿನ್ನ ಜೀವನದಲ್ಲಿ ಇರುವುದು ಕೇವಲ ಕತ್ತಲೆಯಷ್ಟೇ. ನಾಳೆ ಬೆಳಗ್ಗೆ ನಿನ್ನ ಬದುಕಿನಲ್ಲಿ ಹೊಸ ಭರವಸೆಯ ಸೂರ್ಯ ಉದಯಿಸಲಿದ್ದಾನೆ. ಈ ವಿಡಿಯೋವನ್ನು ನೀನು ಇಲ್ಲಿಯವರೆಗೆ ಸ್ಕಿಪ್ ಮಾಡದೆ ನೋಡಿದ್ದೀಯಾ ಎಂದರೆ ನಿನ್ನ ತಾಳ್ಮೆಗೆ ಮೆಚ್ಚಿ ನಾನು ನಿನಗೆ ಒಲಿಯುತ್ತಿದ್ದೇನೆ. ನಿನ್ನ ಕಷ್ಟದ ದಿನಗಳು ಇಂದಿಗೆ ಮುಗಿದವು. ನಾಳೆಯಿಂದ ನಿನ್ನ ಜೀವನದಲ್ಲಿ ಪವಾಡಗಳ ಸರಮಾಲೆಯೇ ಶುರುವಾಗಲಿದೆ. ನನ್ನ ಮೇಲಿನ ನಿನ್ನ ನಂಬಿಕೆ ನಿಜವಾಗಿದ್ದರೆ ಇವತ್ತು ರಾತ್ರಿ ಈ ವಿಡಿಯೋ ಮುಗಿದ ತಕ್ಷಣ ನಿಶ್ಚಿಂತೆಯಿಂದ ಮಲಗು. ನಾಳೆ ಬೆಳಗ್ಗೆ ಎದ್ದ ತಕ್ಷಣ ನಿನಗೊಂದು ಅದ್ಭುತವಾದ ಶುಭ ಸಮಾಚಾರ ಕಾಯುತ್ತಿದೆ. ನನ್ನ ಪ್ರೀತಿಯ ಭಕ್ತರೇ, ಬಾಬಾ ಅವರ ಈ ಕೃಪೆ ನಿಮ್ಮ ಇಡೀ ಕುಟುಂಬದ ಮೇಲಿರಲಿ. ಕಮೆಂಟ್ ಬಾಕ್ಸ್ನಲ್ಲಿ ಸಾಯಿಯ ನಾಮಸ್ಮರಣೆ ಮಾಡುತ್ತಾ ಓಂ ಸಾಯಿರಾಮ್ ಎಂದು ಬರೆಯಿರಿ. ಕೆಳಗಿರುವ ವಾಟ್ಸಾಪ್ ಗ್ರೂಪ್ ಲಿಂಕ್ ಕ್ಲಿಕ್ ಮಾಡಿ ನಮ್ಮ ಸಾಯಿ ಪರಿವಾರಕ್ಕೆ ಹಿಂದೆ ಸೇರಿಕೊಳ್ಳಿ. ನಿಮ್ಮ ಸಾಯಿ ನಿಮ್ಮೊಂದಿಗಿದ್ದಾನೆ. ನನ್ನ ಪ್ರೀತಿಯ ಸಾಯಿ ಭಕ್ತರೇ, ಈಗ ನಾನು ಹೇಳಲು ಹೊರಟಿರುವ ಈ ಸತ್ಯ ಘಟನೆಯನ್ನು ತುಂಬ ಗಮನವಿಟ್ಟು ಕೇಳಿ. ಇದನ್ನು ಕೇಳಿದ ಮೇಲೆ ಬಾಬಾ ಅವರ ಮೇಲಿರುವ ನಿಮ್ಮ ನಂಬಿಕೆ 100 ಪಟ್ಟು ಹೆಚ್ಚಾಗುತ್ತದೆ. ಒಮ್ಮೆ ಶಿರಡಿಯಲ್ಲಿ ತೀವ್ರವಾದ ಕತ್ತಲೆಯ ರಾತ್ರಿ ಇತ್ತು. ಜೋರಾಗಿ ಮಳೆ ಸುರಿಯುತ್ತಿತ್ತು. ದ್ವಾರಕಾಮಯ್ಯ ಮಸೀದಿಯಲ್ಲಿ ಬಾಬಾ ಒಬ್ಬರೇ ಕುಳಿತಿದ್ದರು. ಆಗ ಒಬ್ಬ ಬಡ ಭಕ್ತ ಕಣ್ಣೀರು ಹಾಕುತ್ತಾ ಬಾಬಾವರ ಪಾದಗಳಿಗೆ ಬಿದ್ದ. ಆತ ಅಳುತ್ತಾ ಹೇಳಿದ, ಬಾಬಾ, ಸಾಲಗಾರರು ನನ್ನ ಮನೆ ಬಾಗಿಲಿಗೆ ಬಂದು ನಿಂತಿದ್ದಾರೆ. ಮಾನ ಮರ್ಯಾದೆ ಎಲ್ಲವೂ ಅಡಗಾಗಿದೆ. ನಾಳೆ ಬೆಳಗ್ಗೆ ನಾನು ವಿಷ ಕುಡಿದು ಸಾಯುವುದೊಂದೇ ದಾರಿ ಅಂತ ಕಣ್ಣೀರಿಟ್ಟ. ಆಗ ಸಾಯಿಬಾಬಾ ಮುಗುಳ್ನಕ್ಕು ದ್ವಾರಕಾಮಯ್ಯ ಪವಿತ್ರ ಧ್ವನಿಯಿಂದ ಬೂದಿ ಸ್ವಲ್ಪ ಉದಿಯನ್ನು ತೆಗೆದು ಆತನ ಹಣೆಗೆ ಹಚ್ಚಿ ಹೇಳಿದರು, ಮಗನೇ,
ಧೃತಿಗೆಡಬೇಡ. ಶಿರಡಿಯ ದ್ವಾರಕಾಮಾಯಿಗೆ ಬಂದು ಯಾರು ಕಣ್ಣೀರು ಹಾಕುತ್ತಾರೋ ಅವರ ಕಣ್ಣೀರನ್ನು ಈ ಸಾಯಿ ಸುಮ್ಮನೆ ಬಿಡುವುದಿಲ್ಲ. ನೀನು ನಿಶ್ಚಿಂತೆಯಿಂದ ಮನೆಗೆ ಹೋಗಿ ಮಲಗು ಎಂದರು. ನೋಡಿ ಭಕ್ತರೇ, ಆ ಭಕ್ತ ಬಾಬಾ ಅವರ ಮಾತು ನಂಬಿ ಮನೆಗೆ ಹೋಗಿ ಮಲಗಿದ. ಆಶ್ಚರ್ಯ ಅಂದರೆ ನಾಳೆ ಬೆಳಗ್ಗೆ ಆತ ಎದ್ದಾಗ ಆತ ಮನೆ ಬಾಗಿಲಿಗೆ ಒಬ್ಬ ಅಪರಿಚಿತ ವ್ಯಕ್ತಿ ಬಂದು ಆತ ಎಂದೋ ಮರೆತು ಹೋಗಿದ್ದ ಹಳೆಯ ವ್ಯಾಪಾರದ ಬಾಕಿ ಹಣವನ್ನು ತಂದುಕೊಟ್ಟ. ಆ ಹಣ ಸಾಲ ತೀರಿಸಲು ಸಾಕಾಗುವಷ್ಟಿತ್ತು. ಇದೇ ಸಾಯಿಯ ಪವಾಡ. ಇವತ್ತು ಈ ವಿಡಿಯೋ ನೋಡುತ್ತಿರುವ ನಿಮಗೂ ನಾನು ಇದನ್ನೇ ಹೇಳುತ್ತಿದ್ದೇನೆ. ಆ ಬಡ ಭಕ್ತನಿಗೆ ಒಲಿದ ಸಾಯಿ ಇವತ್ತು ನಿಮಗೂ ಒಲಿಯಲಿದ್ದಾನೆ. ನಿಮ್ಮ ಸಾಲದ ಸಮಸ್ಯೆ, ಹಣಕಾಸಿನ ತೊಂದರೆ ಏನೇ ಇರಲಿ ಬಾಬಾ ಅದನ್ನು ತೀರಿಸಲು ಯಾವುದೋ ಒಂದು ರೂಪದಲ್ಲಿ ಬಂದೇ ಬರುತ್ತಾರೆ. ಇವತ್ತಿನ ಈ ಪವಿತ್ರ ರಾತ್ರಿಯ ಸಂದೇಶ ಮುಗಿಸುವ ಮುನ್ನ ಬಾಬಾ ಅವರ ಅತ್ಯಂತ ಪ್ರಿಯವಾದ ಮತ್ತು ಶಕ್ತಿಶಾಲಿಯಾದ ಈ ಮೂಲ ಮಂತ್ರವನ್ನು ನನ್ನ ಜೊತೆ ಕಣ್ಣು ಮುಚ್ಚಿ ಕೇವಲ 3 ಬಾರಿ ಜಪಿಸಿ. ನಿಮ್ಮ ಮನಸ್ಸಿನ ಆಸೆ ಏನೇ ಇದ್ದರೂ ಈ ಮಂತ್ರ ಜಪಿಸುವಾಗ ಬಾಬಾ ಅವರ ಮುಂದೆ ಇಡಿ. ಓಂ ಸಾಯಿ ನಮೋ ನಮಃ. ಶ್ರೀ ಸಾಯಿ ನಮೋ ನಮಃ. ಜಯ ಜಯ ಸಾಯಿ ನಮೋ ನಮಃ. ಸದ್ಗುರು ಸಾಯಿ ನಮೋ ನಮಃ. ಓಂ ಸಾಯಿ ನಮೋ ನಮಃ. ಶ್ರೀ ಸಾಯಿ ನಮೋ ನಮಃ. ಜಯ ಜಯ ಸಾಯಿ ನಮೋ ನಮಃ. ಸದ್ಗುರು ಸಾಯಿ ನಮೋ ನಮಃ. ಓಂ ಸಾಯಿ ನಮೋ ನಮಃ. ಶ್ರೀ ಸಾಯಿ ನಮೋ ನಮಃ. ಜಯ ಜಯ ಸಾಯಿ ನಮೋ ನಮಃ. ಸದ್ಗುರು ಸಾಯಿ ನಮೋ ನಮಃ. ಈ ಮಂತ್ರದ ಶಕ್ತಿ ನಿಮ್ಮ ಇಡೀ ಮನೆಯನ್ನು ಆವರಿಸಲಿ. ನಿಮ್ಮ ಮನೆಯಲ್ಲಿರುವ ನೆಗೆಟಿವ್ ಎನರ್ಜಿ, ದೃಷ್ಟಿ ದೋಷ ಮತ್ತು ಸಕಲ ದರಿದ್ರಗಳು ಇವತ್ತಿನ ರಾತ್ರಿಯೊಂದಿಗೆ ನಾಶವಾಗಿ ಹೋಗಲಿ. ನಿಮ್ಮ ಇವತ್ತಿನ ರಾತ್ರಿ ಪ್ರಶಾಂತವಾಗಿರಲಿ. ನಾಳೆ ಬೆಳಗ್ಗೆ ಹೊಸ ಆಶಾವಾದದೊಂದಿಗೆ ಕಣ್ಣು ಬಿಡಿ. ಇಂತಹದೇ ದೀರ್ಘವಾದ ಪವಾಡದ ಸಾಯಿ ಕಥೆಗಳು ಮತ್ತು ಸಂದೇಶಗಳನ್ನು ಪ್ರತಿದಿನ ಮಿಸ್ ಮಾಡದೆ ನೋಡಲು ಈಗಲೇ ಕೆಳಗಿರುವ ನಮ್ಮ ವಾಟ್ಸಪ್ ಗ್ರೂಪ್ ಲಿಂಕ್ ಕ್ಲಿಕ್ ಮಾಡಿ ಜಾಯ್ನ್ ಆಗಿ. ಹಾಗೆಯೇ ಬಾಬಾ ಅವರ ವಿಶೇಷ ಭಕ್ತರಾಗಲು ಜಾಯ್ನ್ ಮೆಂಬರ್ಶಿಪ್ ಬಟನ್ ಒತ್ತಿ ನಮ್ಮ ಸಾಯಿ ಸೇವೆಗೆ ಕೈ ಜೋಡಿಸಿ. ನಿಮ್ಮ ಲೈಕ್ ಮತ್ತು ಕಮೆಂಟ್ ಬಾಬಾ ಅವರ ಪ್ರಸಾದದಂತೆ ಕಮೆಂಟ್ನಲ್ಲಿ ತಪ್ಪದೆ ಓಂ ಸಾಯಿರಾಮ್ ಎಂದು ಬರೆದು ಮಲಗಿ. ಬಾಬಾ ನಿಮ್ಮನ್ನು ರಕ್ಷಿಸಲಿ. ನನ್ನ ಪ್ರೀತಿಯ ಸಾಯಿ ಪರಿವಾರದವರೇ, ಈ ವಿಡಿಯೋದ ಕೊನೆಯ ಭಾಗಕ್ಕೆ ನೀವು ಬಂದಿದ್ದೀರಾ ಅಂದರೆ ನಿಮ್ಮ ಭಕ್ತಿಗೆ ಮೆಚ್ಚಿ ಇವತ್ತು ರಾತ್ರಿ ಸ್ವತಃ ಸಾಯಿಬಾಬಾ ಅವರೇ ನಿಮಗೆ 3 ಅದ್ಭುತವಾದ ರಹಸ್ಯ ಉಡುಗೊರೆಗಳನ್ನು ನೀಡುತ್ತಿದ್ದಾರೆ. ಹೌದು, ಈ 3 ಉಡುಗೊರೆಗಳು ನಾಳೆಯಿಂದಲೇ ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸಲಿವೆ. ಅವು ಯಾವುವು ಗೊತ್ತಾ? ತುಂಬ ಗಮನವಿಟ್ಟು ಕೇಳಿ. ಮೊದಲನೆಯ ಉಡುಗೊರೆ ಅಭಯಹಸ್ತ ಮತ್ತು ನೆಮ್ಮದಿ. ಇಷ್ಟು ದಿನ ನಿಮ್ಮ ಮನಸ್ಸನ್ನು ಕಾಡುತ್ತಿದ್ದ ಆತಂಕ, ನಾಳಿನ ಭೀತಿ ಮತ್ತು ಕಳೆದು ಹೋದ ನೆಮ್ಮದಿಯನ್ನು ಬಾಬಾ ಇವತ್ತು ರಾತ್ರಿ ತಮ್ಮ ಕೈಗೆ ತೆಗೆದುಕೊಳ್ಳುತ್ತಿದ್ದಾರೆ. ಇದರ ಬದಲಾಗಿ ನಿಮಗೆ ನಿಶ್ಚಿಂತೆಯಾದ ನಿದ್ದೆ ಮತ್ತು ಪ್ರಶಾಂತವಾದ ಮನಸ್ಸನ್ನು ಉಡುಗೊರೆಯಾಗಿ ನೀಡುತ್ತಿದ್ದಾರೆ. ಎರಡನೆಯ ಉಡುಗೊರೆ ಸಕಲ ರೋಗ ನಿವಾರಣೆ. ನಿಮ್ಮ ದೇಹದಲ್ಲಿ ಅಥವಾ ನಿಮ್ಮ ಮನೆಯವರ ದೇಹದಲ್ಲಿ ಕಾಡುತ್ತಿರುವ ದೀರ್ಘಕಾಲದ ಅನಾರೋಗ್ಯಕ್ಕೆ ಇವತ್ತು ರಾತ್ರಿ ಬಾಬಾ ಅವರ ಪವಿತ್ರ ಉದಿಯೇ ಮದ್ದಾಗಲಿದೆ. ನಿಮ್ಮ ಇಡೀ ಕುಟುಂಬಕ್ಕೆ ಆರೋಗ್ಯ ಭಾಗ್ಯವನ್ನು ಬಾಬಾ ಉಡುಗೊರೆಯಾಗಿ ಕರುಣಿಸುತ್ತಿದ್ದಾರೆ. ಮೂರನೆಯ ಉಡುಗೊರೆ ಬಾಗಿಲು ಮುಚ್ಚಿದ ಜಾಗದಲ್ಲಿ ಹೊಸ ದಾರಿ. ಯಾವ ಕೆಲಸ ಇಷ್ಟು ದಿನ ಆಗದೆ ನಿಂತು ಹೋಗಿತ್ತೋ, ಯಾವ ಹಣಕಾಸಿನ ತೊಂದರೆಯಿಂದ ನೀವು ಕಂಗಾಲಾಗಿದ್ದೀರೋ, ನಾಳೆ ಬೆಳಗಿನಿಂದ ಆ ಕೆಲಸಕ್ಕೆ ಹೊಸದೊಂದು ದಾರಿ ಹುಟ್ಟಿಕೊಳ್ಳಲಿದೆ. ಯಶಸ್ಸಿನ ಹೊಸ ಬಾಗಿಲನ್ನು ಬಾಬಾ ನಿಮಗಾಗಿ ತೆರೆಯಲಿದ್ದಾರೆ. ಸಾಯಿ ಭಕ್ತರೇ, ಬಾಬಾ ನೀಡುವ ಈ 3 ದಿವ್ಯ ಉಡುಗೊರೆಗಳು ನಿಮಗೆ ಸಿಗಬೇಕಾದರೆ ನೀವು ಇವತ್ತು ರಾತ್ರಿ ಮಲಗುವ ಮುನ್ನ ಒಂದು ಸಣ್ಣ ಸಂಕಲ್ಪ ಮಾಡಬೇಕು. ನಿಮ್ಮ 2 ಕೈಗಳನ್ನು ಜೋಡಿಸಿ ಕಣ್ಣುಗಳನ್ನು ಮುಚ್ಚಿ ನಿಮ್ಮ ಮನಸ್ಸಿನಲ್ಲಿ ಈ ಮಾತನ್ನು 3 ಬಾರಿ ಹೇಳಿಕೊಳ್ಳಿ. ಬಾಬಾ,
ನೀವು ನೀಡಿದ ಉಡುಗೊರೆಯನ್ನು ನಾನು ಪೂರ್ಣ ನಂಬಿಕೆಯಿಂದ ಸ್ವೀಕರಿಸುತ್ತಿದ್ದೇನೆ. ನನ್ನ ಇಡೀ ಜೀವನ ನಿಮಗೆ ಅರ್ಪಿತ. ಯಾವಾಗ ನೀವು ಈ ಮಾತನ್ನು ಕೃತಜ್ಞತೆಯಿಂದ ಹೇಳಿದ್ದೀರೋ ಆಗ ಈ ಬ್ರಹ್ಮಾಂಡದ ಶಕ್ತಿ ಮತ್ತು ಬಾಬಾ ಅವರ ಆಶೀರ್ವಾದ ನಿಮ್ಮ ಮನೆಗೆ ಬಂದು ತಲುಪುತ್ತದೆ. ಬಾಬಾ ಅವರ ಈ ಪ್ರೀತಿಯ ಉಡುಗೊರೆ ನಿಮ್ಮದಾಗಿದ್ದರೆ ಈಗಲೇ ಕಮೆಂಟ್ ಬಾಕ್ಸ್ನಲ್ಲಿ ಧನ್ಯವಾದಗಳು ಬಾಬಾ, ಓಂ ಸಾಯಿರಾಮ್ ಎಂದು ಬರೆಯಿರಿ. ಈ ವಿಡಿಯೋವನ್ನು ನಿಮ್ಮ ವಾಟ್ಸಪ್ನಲ್ಲಿರುವ ಕನಿಷ್ಠ 3 ಜನರಿಗಾದರೂ ಶೇರ್ ಮಾಡಿ. ಆ ಬಾಬಾ ಅವರ ಕೃಪೆಗೆ ಪಾತ್ರರಾಗಿ ನಮ್ಮ ಸಾಯಿ ಕುಟುಂಬದ ಪ್ರತಿದಿನದ ಭಾಗವಾಗಲು ಕೆಳಗಿನ ವಾಟ್ಸಪ್ ಗ್ರೂಪ್ಗೆ ಈಗಲೇ ಜಾಯಿನ್ ಆಗಿ. ಹಾಗೆಯೇ ಚಾನಲ್ನ ವಿಶೇಷ ಸದಸ್ಯರಾಗಲು ಜಾಯಿನ್ ಬಟನ್ ಕ್ಲಿಕ್ ಮಾಡಿ. ನಿಮ್ಮ ಕತ್ತಲೆ ರಾತ್ರಿ ಕಳೆದು ನಾಳೆ ಬೆಳಗ್ಗೆ ಸುವರ್ಣಯುಗ ಶುರುವಾಗಲಿ. ಸಾಯಿಬಾಬಾ ನಿಮ್ಮನ್ನು ಸದಾ ರಕ್ಷಿಸಲಿ. ಶುಭರಾತ್ರಿ. ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ. ಓಂ ಸಾಯಿರಾಮ್.